ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಣ್ಣವರು ಹೇಳಿದಾಗೆ ನಿನ್ನೆ ತಾನೇ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ 2025-26ನೇ ಸಾಲಿನ ಬಡ್ಜೆಟನ್ನು ಮಂಡಿಸಿದ್ದಾರೆ. 50,65,345 ಕೋಟಿಯ ಗಾತ್ರ size of the budget for the nation in 2025 is 50 lakh crore. 2014ರಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿದ್ದಂಥ ಗಾತ್ರದ ಬಡ್ಜೆಟ್ಟು ಬರೀ 14 ಲಕ್ಷ ಕೋಟಿ. 10.5 ವರ್ಷಗಳಲ್ಲಿ ಆಲ್ಮೋಸ್ಟ್ 36 ಲಕ್ಷ ಕೋಟಿಯ ಗಾತ್ರ ಜಾಸ್ತಿ ಆಗಿದೆ. ಇದರಲ್ಲಿ ನಾವೇನು ಊಹೆ ಮಾಡ್ಕೊಂಡು ಹೇಳುವಂಥದ್ದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರೇ ಪಾರ್ಲಿಮೆಂಟಲ್ಲಿ ಹೇಳಿರೋ ರೀತಿಯಲ್ಲಿ 50 ಲಕ್ಷ ಕೋಟಿ ಬಡ್ಜೆಟಲ್ಲಿ 16 ಲಕ್ಷ ಕೋಟಿಯಷ್ಟು ಸಾಲ ಪಡಿತಾರಂತೆ. 16 ಲಕ್ಷ ಕೋಟಿಯಷ್ಟು ಸಾಲ. ಆಮೇಲೆ ಇದರಲ್ಲಿ 12.7 ಲಕ್ಷ ಕೋಟಿ ಬಡ್ಡಿ ಪಾವತಿ ಮಾಡುವಂಥದ್ದು. ದೇಶದ ಮೇಲೆ ಇಲ್ಲಿವರೆಗೂ ಸಾಲ ಇರುವಂಥದ್ರ ಮೇಲೆ ನಾವು ಪ್ರತಿ ವರ್ಷವೂ ಸುಮಾರು 12.7 ಲಕ್ಷ ಕೋಟಿಯಷ್ಟು ಇದನ್ನು ಬಡ್ಡಿಯನ್ನು, ಬರೀ ಬಡ್ಡಿ ಅಸಲು ಪ್ಲಸ್ ಬಡ್ಡಿ ಅಲ್ಲ, ಬರೀ ಬಡ್ಡಿ ಕಟ್ಟುವಂಥದ್ದಕ್ಕೆ 12.7 ಲಕ್ಷ ಕೋಟಿ. 16 ಲಕ್ಷ ಕೋಟಿಯಷ್ಟು ಸಾಲ ತಗೊಳ್ಳೋದು ಅಂದರೆ 32% ಟೋಟಲ್ ಬಡ್ಜೆಟ್ ಸೈಜ್. 12.7 ಲಕ್ಷ ಕೋಟಿಯಷ್ಟು ಬಡ್ಡಿ ತೀರಿಸುವಂಥದ್ದು ಅಂದರೆ 26%. ಟೋಟಲಿ 58% ಟೋಟಲ್ ಬಡ್ಜೆಟ್ ಆಫ್ 50 lakh crore ನಲ್ಲಿ ಸಾಲ ಪಡೆಯುವಂಥದ್ದು, ಸಾಲ ತೀರಿಸುವಂಥದ್ದು, ಬಡ್ಡಿ ತೀರಿಸುವಂಥದ್ದಕ್ಕೆ ಸೀಮಿತವಾಗಿದೆ. ಇನ್ನು 42% ಆಫ್ ದ ಟೋಟಲ್ 50,000 crore, 50 lakh crore, 42% ಅಂದರೆ ಆಲ್ಮೋಸ್ಟ್ 20 ಲಕ್ಷ ಕೋಟಿನಲ್ಲಿ ದೇಶದ ಅಭಿವೃದ್ಧಿ ಉದ್ಧಾರ ಆಗುವಂಥದ್ದು ಆಗಬೇಕು. 2014 ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗೋ ಸಂದರ್ಭದಲ್ಲಿ 1947ರಿಂದ 2014ರವರೆಗೆ ದೇಶದ ಅಭಿವೃದ್ಧಿಗಾಗಿ ನಮ್ಮ ದೇಶ ಮಾಡಿದ ಸಾಲ 53 ಲಕ್ಷ ಕೋಟಿ. ರೈಟ್ ಫ್ರಮ್ 1947 ಟಿಲ್ 2014 ಆಲ್ಮೋಸ್ಟ್ 70 ವರ್ಷಗಳ ಅವಧಿನಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ, ದೇಶವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಸಾಲ ಮಾಡಿದ್ದು ಇತರೆ ಎಲ್ಲ ಸರ್ಕಾರ, ಕಾಂಗ್ರೆಸ್ಸು ಎಲ್ಲ ಸರ್ಕಾರಗಳು ಸೇರಿ 53 ಲಕ್ಷ ಕೋಟಿ ಇತ್ತು. ಮಾನ್ಯ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ ಮೇಲೆ, BJP ಅಧಿಕಾರಕ್ಕೆ ಬಂದ ಮೇಲೆ 2014ರಿಂದ 2025ರವರೆಗೆ ಬರೀ 10.5 ವರ್ಷ, 10.25 ವರ್ಷದಲ್ಲಿ ದೇಶದ ಸಾಲ 53 ಲಕ್ಷ ಕೋಟಿ ಇದ್ದಿದ್ದು 205 ಲಕ್ಷ ಕೋಟಿ ಆಗಿದೆ. 205 ಲಕ್ಷ ಕೋಟಿ ಅಂದರೆ 147 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದೀರಿ. ದೇಶದ ಸಾಲವನ್ನು ಸಾಲದ ಕೂಪಕ್ಕೆ ತಳ್ಳುವಂಥ ಕೆಲಸನ ಮಾಡಿದಂಥ ಕೀರ್ತಿ BJPಗೆ ಸೇರಿತು. ಅಂದರೆ ಪ್ರತಿಯೊಬ್ಬರ ತಲೆ ಮೇಲೆ ಸಾಲದ ಮೊತ್ತ ಪ್ಲಸ್ ಇಂಟ್ರೆಸ್ಟು ಸೇರಿಸಿದ್ರೆ ಒಬ್ಬೊಬ್ಬರ ತಲೆ ಮೇಲೆ 3.25 ಲಕ್ಷ ಇದೆ. ಒಬ್ಬೊಬ್ಬರ ತಲೆ ಮೇಲೆ 3.25 ಲಕ್ಷ ಇದೆ ಸಾಲ. ದೇಶ ಮಾಡಿರುವಂಥ ಸಾಲ, ಕೇಂದ್ರ ಸರ್ಕಾರ ಮಾಡಿರುವಂಥ ಸಾಲ. ಈ ಬಾರಿ ಬಡ್ಜೆಟ್ನ ನೀವು ಗಮನಿಸಿದ್ರೆ ಇದು ಬಡ್ಜೆಟ್ ಆಫ್ ಇಂಡಿಯಾ ಥರ ಕಾಣಿಸ್ತಾ ಇಲ್ಲ, ಇದು ಬಡ್ಜೆಟ್ ಆಫ್ ಬಿಹಾರ್ ಥರ ಕಾಣಿಸ್ತಾ ಇದೆ. ಬಿಹಾರಲ್ಲಿ ಚುನಾವಣೆ ಬರ್ತಾ ಇದೆ. ಇವತ್ತು ಸರ್ಕಾರ ಕೇಂದ್ರದಲ್ಲಿ ಸರ್ವೈವ್ ಆಗುವಂಥದ್ದಕ್ಕೆ ಭಾಳ ಇಬ್ಬರು ಪ್ರಮುಖವಾದಂಥ ಮುಖ್ಯಮಂತ್ರಿಗಳು, 2 ರೀಜನಲ್ ಪಾರ್ಟಿಗಳು ಕಾರಣ. ಒಂದು ಬಿಹಾರ್ ನಿತೀಶ್ ಕುಮಾರ್, ಇನ್ನೊಂದು ಆಂಧ್ರ ಪ್ರದೇಶ್. ಲಾಸ್ಟ್ ಟೈಮು 2024-25 ಸಾಲಿನ ಬಡ್ಜೆಟಲ್ಲಿ 46,000 ಕೋಟಿ ಅಡಿಷ್ನಲ್ಲಾಗಿ ಪ್ಯಾಕೇಜನ್ನು ಘೋಷಣೆ ಮಾಡಿದರು ಬಿಹಾರಕ್ಕೆ. 43,000 ಕೋಟಿ ಆಂಧ್ರಕ್ಕೆ ಘೋಷಣೆ ಮಾಡಿದರು. ಈ ಸಾರಿ ಬಿಹಾರಕ್ಕೆ ಚುನಾವಣೆ ಬರ್ತಾ ಇದೆ, ನವೆಂಬರಲ್ಲಿ ಚುನಾವಣೆ ಇದೆ. ಪ್ಲಸ್ ನಿತೀಶ್ ಕುಮಾರ್ ಅವ್ರನ್ನ ಸ್ಯಾಟಿಸ್ಫೈ ಮಾಡುವಂಥದ್ದಕ್ಕೆ 78,000 ಕೋಟಿಯಷ್ಟು ಹಣವನ್ನು
ಹಣದ ಪ್ರಾಜೆಕ್ಟನ್ನು ನೀವು ಘೋಷಣೆ ಮಾಡಿದ್ದೀರಿ. ಲಾಸ್ಟ್ ಟೈಮ್ ಘೋಷಣೆ ಮಾಡಿದ್ದು ಏನಾಯಿತು, ಕೊಟ್ಟರೋ ಇಲ್ವೋ ಬಿಹಾರ್ ಜನಗಳು ಅಸೆಸ್ ಮಾಡಬೇಕು, ಅವ್ರು ತಿಳ್ಕೊಬೇಕು. ಬರೀ ಘೋಷಣೆಗೆ ಮಾತ್ರ BJP ಸೀಮಿತರಾಗಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಡೀ ದೇಶದಲ್ಲಿ ಜಗಜಾಹಿರಾಯಿತಾಗಿದೆ, ಪ್ರೂವ್ ಆಗಿದೆ. ಎಲ್ಲೆಲ್ಲಿ ಚುನಾವಣೆ ಯಾವ್ಯಾವ ರಾಜ್ಯಗಳಲ್ಲಿ ಬರ್ತಾವೋ ಅಲ್ಲಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು BJPಯವರು ಕಂಡುಕೊಂಡವ್ರೆ, ಬೆಳೆಸ್ಕೊಂಡವ್ರೆ. ಆ ಘೋಷಣೆಯಿಂದಾಗಿ ಈಗ ಡೆಲ್ಲಿ ಮತ್ತು ಬಿಹಾರಲ್ಲಿ ಚುನಾವಣೆ ಎದುರಿಸುವಂಥದ್ದಕ್ಕೆ ಜನಗಳನ್ನ ಮಂಕು ಬೂದಿ ಏರಿಸಿ ಮತವನ್ನು ಪಡೆಯುವಂಥದ್ದಕ್ಕೆ ಘೋಷಣೆಗೆ ಮಾತ್ರ ಸೀಮಿತ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಬಾರಿಯ ಫಿಸ್ಕಲ್ ಡೆಫಿಸಿಟ್, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆಯನ್ನು ಸಂಗ್ರಹ ಮಾಡಿ ಕೇಂದ್ರಕ್ಕೆ ಕಳಿಸುವಂಥ ರಾಜ್ಯಗಳ ಪೈಕಿ ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್. ಕರ್ನಾಟಕ 2ನೇ ರಾಜ್ಯ. ನಾವು ತೆರಿಗೆಯನ್ನು ಎಲ್ಲ ವಿಧದ ತೆರಿಗೆಗಳನ್ನು, GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಸ್ಟಮ್ ಟ್ಯಾಕ್ಸ್ ಇರ್ಬೋದು, ಇತರೆ ಯಾವ್ಯಾವ ಟ್ಯಾಕ್ಸ್ಗಳಿದಾವೆ ಎಲ್ಲ 7-8 ಟ್ಯಾಕ್ಸ್ಗಳು, ಎಲ್ಲ ಟ್ಯಾಕ್ಸ್ಗಳ ಮೂಲಕ ಕೇಂದ್ರಕ್ಕೆ ಕಳಿಸ್ತಾ ಇರುವಂಥದ್ದು ವರ್ಷಕ್ಕೆ 4.9 ಲಕ್ಷ ಕೋಟಿ. 4.9 ಲಕ್ಷ ಕೋಟಿಯಷ್ಟು ತೆರಿಗೆಯನ್ನು ನಾವು ಸಂಗ್ರಹ ಮಾಡಿ ಕೇಂದ್ರಕ್ಕೆ ಕಳಿಸುವಂಥದ್ದು. ಅದನ್ನು ಬರ್ತಾ ಇರುವಂಥದ್ದು ಎಷ್ಟು, ಬರೀ 53,000 ಕೋಟಿ. ನಿಮ್ಮ 15th ಫೈನಾನ್ಸ್ ರೆಗ್ಯುಲೇಷನ್ಸ್ ಪ್ರಕಾರ, ಫೈನಾನ್ಷಿಯಲ್ ನಾರ್ಮ್ಸ್ ಪ್ರಕಾರ ನಿಮ್ಮಿಂದ ತೆಗೆದುಕೊಂಡಂಥ ಹಣಕ್ಕೆ ಅವರು ವಾಪಸ್ಸು 42% ಕೊಡಬೇಕು ಅಂತ ಅವರೇ ನಿಗದಿ ಮಾಡಿದ್ದಾರೆ. ಫೈನಾನ್ಸ್ ಕಮಿಷನ್ ಪ್ರಕಾರ 42% ಅಂದರೆ 4.9 ಲಕ್ಷ ಕೋಟಿ ಅಂದರೆ 5 ಲಕ್ಷ ಕೋಟಿ ಅಂತ ಇಟ್ಕೊಳ್ಳೋಣ. 42% ಅಂದರೆ ಆಲ್ಮೋಸ್ಟ್ 2 ಲಕ್ಷ ಕೋಟಿಯಷ್ಟು ನಮಗೆ ಹಣವನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅಂತ ಎಲ್ಲಿ ಕೊಟ್ಟಿದ್ದೀರಿ? ಬರೀ ಯು ಆರ್ ಗಿವಿಂಗ್ ಓನ್ಲಿ 53,000 crore. ಎಷ್ಟು ಅನ್ಯಾಯ, ಮೋಸ ಮಾಡ್ತಾ ಇದ್ದೀರಿ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ. ನೀವೇ 2023-24ರಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ, ಅಪ್ಪರ್ ಕೃಷ್ಣ ಮೇಲ್ದಂಡೆ, ಅಪ್ಪರ್ ಕೃಷ್ಣ ಮೇಲ್ದಂಡೆ ಯೋಜನೆ ಏನಿದೆ ಅದನ್ನು ಅನುಷ್ಠಾನ ಮಾಡುವಂಥದ್ದಕ್ಕೆ ಹೈಕೋರ್ಟ್ ಟ್ರಿಬ್ಯುನಲ್ ಆದೇಶದ ಮೇರೆಗೆ ಅನುಷ್ಠಾನ ಮಾಡಿ ಶೇಖರಣೆ ಕೆಪಾಸಿಟಿನ ಜಾಸ್ತಿ ಮಾಡುವಂಥದ್ದಕ್ಕೆ 5,300 ಕೋಟಿಯನ್ನು ನೀವೇ ಇದೇ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ರು 2023-24 ಬಡ್ಜೆಟ್ ಸಾಲಿನಲ್ಲಿ. ಇಲ್ಲಿವರೆಗೆ 5 ನಯಾ ಪೈಸಾ ಕೊಡಲಿಲ್ಲ. ಆ GST ಕಾಂಪೆನ್ಸೇಷನ್ಗೆ 5,645 ಕೋಟಿ ಘೋಷಣೆ ಮಾಡಿದ್ರು, ಅದು ಬರಲಿಲ್ಲ. 15th ಫೈನಾನ್ಸ್ ಕಮಿಷನ್ನ ಡೆಫಿಸಿಟ್ಗೆ ಅದು ಒಂದು 3,500 ಘೋಷಣೆ ಮಾಡಿದ್ರು, ಅದು ಇಲ್ಲಿವರೆಗೂ 5 ಪೈಸಾ ಬರಲಿಲ್ಲ. ಈ ಬಡ್ಜೆಟ್ನಲ್ಲಿ ಅದರ ಬಗ್ಗೆ ಸಕಾರನೂ ಇಲ್ಲ, ನಾವು ಕಾಣ್ತಾ ಇಲ್ಲ. ಆಮೇಲೆ ಮೇಕೆದಾಟು ಯೋಜನೆ ಅಪ್ರೂವಲ್ ಕೊಡುವಂಥದ್ದಕ್ಕೆ ಬಡ್ಜೆಟಲ್ಲಿ ಘೋಷಣೆ ಆಗಿಲ್ಲ. ಕಳಸಾರ ಬಂಡೂರಿ ನೀರಾವರಿ ಯೋಜನೆಗೆ, ಕುಡಿಯೋ ನೀರಿನ ಯೋಜನೆಗೂ ಈ ಸಾಲಿನ ಬಡ್ಜೆಟಲ್ಲಿ ಎಲ್ಲೂ ಚಕಾರ ಇಲ್ಲ. ರಾಯಚೂರಿಗೆ ಏಮ್ಸ್ ಕೊಡ್ತೀವಿ, ಏಮ್ಸ್ ತರ್ತೀವಿ ಅಂತ ಅಲ್ಲಿನ ಆ ಭಾಗದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರೆಲ್ಲ ದಾರಿ ಉದ್ದಕ್ಕೂ ಹೇಳಿದ್ದು. ಕಲ್ಯಾಣ ಕರ್ನಾಟಕಕ್ಕೆ ಹೊಸದಾಗಿ ಏನೋ ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳಿದ್ರು, ಏನೂ ಕಾಣಿಲ್ಲ. ರೈಲ್ವೆ ಯೋಜನೆಗಳಿಗೆ ಲಾಸ್ಟ್ ಟೈಮ್ 7,465 ಕೋಟಿ, 564 ಕೋಟಿ ಘೋಷಣೆ ಆಗಿತ್ತು. ಆ ಘೋಷಣೆನ ಮರು ಘೋಷಣೆ 10 ಕೋಟಿ ಜಾಸ್ತಿ ಮಾಡಿ 7,650 ಕೋಟಿ ಅಂತ ಮಾಡಿ ಘೋಷಣೆ ಮಾಡಿದ್ದಾರೆ ಅಷ್ಟೇ. 635 ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ. ವಿ ಸೋಮಣ್ಣವರು ಪತ್ರಿಕಾಗೋಷ್ಠಿನಲ್ಲಿ 7,564 ಕೋಟಿ ಲಾಸ್ಟ್ ಟೈಮ್ ಕೊಟ್ಟಿದ್ರು, ಈ ಸರಿ 7,635 ಕೋಟಿ ಕೊಟ್ಟಿದ್ದೀವಿ ಅಂತ. ಲಾಸ್ಟ್ ಟೈಮ್ ಕೊಟ್ಟಿರೋ ಯೋಜನೆಗಳನ್ನೇ ಮತ್ತೆ ಈ ಸರಿ ಮರು ಘೋಷಣೆ ಆಗಿರುವಂಥದ್ದು. 5 ನಯಾ ಪೈಸಾ ಕೊಡುವಂಥ ಕೆಲಸವನ್ನು ಇಂದುವರೆಗೂ ಮಾಡಿಲ್ಲ. ಇವರಿಗೆ ಸೋಮಣ್ಣವ್ರಿಗೆ ಬಡ್ಜೆಟ್ ಬಗ್ಗೆನೇ ಗೊತ್ತಿಲ್ಲ ಪಾಪ. ಅವರು ನೆನ್ನೆ ದಿವಸ TVನಲ್ಲಿ ನೋಡಿಕೊಂಡು ಅವ್ರ PA ಒಂದಷ್ಟು ಪಾಯಿಂಟ್ಸ್ನ ಗುರ್ತಾಕೊಂಡು ನಿನ್ನೆ ಬಂದು ಮಾಧ್ಯಮದಲ್ಲಿ ಮುಂದೆ ಮಾತಾಡಿದ್ದಾರೆ. ಯಾಕೆಂದರೆ ಬಡ್ಜೆಟ್ನ ಮಂಡನೆ ಮಾಡೋ ಸಂದರ್ಭದಲ್ಲಿ ಇವನ್ನೆಲ್ಲೂ ಪರಿಗಣಿಸುವಂಥ ಕೆಲಸ ಅಲ್ಲ, ಪ್ರವೃತ್ತಿ ಇಲ್ಲ ಅಲ್ಲಿ, ಎಲ್ಲ IASನವ್ರು ಮಾಡುವಂಥದ್ದು. ಸೋಮಣ್ಣವ್ರ ಪಾಪ ಏನು ನಡೀತಾ ಇದೆ ದೇಶದಲ್ಲಿ ಅನ್ನುವಂಥದ್ದೇ ಗೊತ್ತಿಲ್ಲ. ಅವ್ರು ಏನಿದ್ರು ಫಸ್ಟ್ ಕ್ಲಾಸ್ ಟ್ರೈನ್ಗಳಲ್ಲಿ AC-ನಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಒಂದಷ್ಟು ಸೌತ್ ಇಂಡಿಯಾದಲ್ಲಿ ಓಡಾಡ್ಕೊಂಬೋದು ಹೊರತು ನಾರ್ತ್ ಇಂಡಿಯಾದಲ್ಲಿ ಅದೇ ಛಲ್ ಅಂತಾರಷ್ಟೇ, ಛಲ ಅಂತ ಗದರ್ಸ್ಬಿಟ್ಟು ಕಳಿಸ್ಬಿಡ್ತಾರೆ ಸೋಮಣ್ಣ. ಆ ಪರಿಸ್ಥಿತಿ BJP ಸರ್ಕಾರದಲ್ಲಿ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ.